Hello dear students, welcome to today's class. Today we are going to discuss about the combination of two units, that is unit 2 and unit 3. So what is the unit 2? Unit 2 is MS Excel part 2 and the unit 3 is MS Excel part 3. So ಇವತ್ತಿನ ಕ್ಲಾಸಲ್ಲಿ ನಾವು ಕಾಂಬಿನೇಷನ್ ಆಫ್ ಟು ಯೂನಿಟ್ಸ್ ಅಂದರೆ ಎರಡು ಯೂನಿಟ್ಗಳನ್ನು ಕಂಬೈನ್ ಮಾಡಿ ಸ್ಟಡಿ ಮಾಡ್ತಾ ಹೋಗೋಣ. ಅಂದರೆ ನಾವು MS Excel ಪಾರ್ಟ್ 1ನಲ್ಲಿ ನಾವೇನು ಕಲ್ತಿದ್ದೀವಿ, MS Excel ಅಂದ್ರೇನು, ಫೀಚರ್ಸ್ ಏನಿದೆ, ಸೊ ಹೋಮ್ ಟ್ಯಾಬ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ವಿ. ಅದೇ ಇದು ಎಕ್ಸ್ಟೆಂಡೆಡ್ ಟಾಪಿಕ್ಸ್ ಏನಿದೆ ಈ ಒಂದು MS Excel ಪಾರ್ಟ್ 2 ಅಲ್ಲಿದೆ. ಈ ಒಂದು MS Excel ಪಾರ್ಟ್ 2 ಅಲ್ಲಿ ಇರತಕ್ಕಂತಹ ಟಾಪಿಕ್ಸ್ನ ಡಿಸ್ಕಷನ್ ಮಾಡಿ ಆದಮೇಲೆ ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಏನಿದೆ, MS Excel ಪಾರ್ಟ್ 3 ಇದೆ. ಸೊ ಹಾಗಾಗಿ ನಾನು MS Excel ಪಾರ್ಟ್ 2 ಆ್ಯಂಡ್ MS Excel ಪಾರ್ಟ್ 3 ಎರಡನ್ನು ನಾನು ಕಂಬೈನ್ ಮಾಡಿ ನಿಮಗೆ ಈ ಒಂದು ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅಂದರೆ ಈ ಒಂದು MS Excel ಪಾರ್ಟ್ 2 ಅಲ್ಲಿ ಏನು ಬರುತ್ತೆ, MS Excel ಪಾರ್ಟ್ 3 ಅಲ್ಲಿ ಏನು ಬರುತ್ತೆ ಅಂದರೆ MS Excel ಪಾರ್ಟ್ 1ನಲ್ಲಿ ನಾವು ಹೋಮ್ ಟ್ಯಾಬ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಪಾರ್ಟ್ 2 ಅಲ್ಲಿ ಇನ್ನು ಉಳಿದ ಟ್ಯಾಬ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಮತ್ತು ಪಾರ್ಟ್ 3ಯಲ್ಲಿ ನೆಕ್ಸ್ಟ್ ಏನು ನಾವು ಫರ್ದರ್ ಟಾಪಿಕ್ಸ್ ಇರುತ್ತೋ ಅಂದರೆ ರಿಲೇಟೆಡ್ ಟು MS Excel ಏನು ಟಾಪಿಕ್ಸ್ ಇರುತ್ತೋ ಅದನ್ನು ನಾವು MS Excel ಪಾರ್ಟ್ 3ಯಲ್ಲಿ ತಿಳ್ಕೊಳ್ತೀವಿ. ಸೊ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಸೊ ಇವು ಮೂರು ಒಂದು ಯೂನಿಟ್ಗಳಲ್ಲಿ ನಾವೇನು ಕಲಿತೀವಿ, ಕಂಪ್ಲೀಟ್ MS Excel ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಕಲಿತೀವಿ. ಸೊ ಇವೆರಡು ಯೂನಿಟ್ಗಳನ್ನು ನಾವು ಕಂಪ್ಲೀಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಕಂಪ್ಲೀಟಾಗಿ 3 ಯೂನಿಟ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆದ್ದರಿಂದ ಇವು ಎರಡೂ ಕಂಬೈನ್ ಮಾಡಿ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ ನಾವು. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಕಲ್ತಿದ್ದೀವಿ, ಹೋಮ್ ಟ್ಯಾಬ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ಸರ್ಟ್ ಟ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ಸರ್ಟ್ ಟ್ಯಾಬ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ, ಸೊ ಇದರಲ್ಲಿ ಎಷ್ಟು ಗ್ರೂಪ್ಸ್ ಇದೆ, ಸೊ ಟೇಬಲ್ ಗ್ರೂಪ್ ಇದೆ, ಇಲ್ಲುಸ್ಟ್ರೇಷನ್ ಗ್ರೂಪ್ ಇದೆ, ಚಾರ್ಟ್ ಗ್ರೂಪ್ ಇದೆ, ಲಿಂಕ್ಸ್ ಗ್ರೂಪ್ ಇದೆ, ಟೆಕ್ಸ್ಟ್ ಗ್ರೂಪ್ ಇದೆ. ಸೊ ಇವೆಲ್ಲ ಗ್ರೂಪ್ಗಳನ್ನು ನಾವು ಈ ಒಂದು ಇನ್ಸರ್ಟ್ ಟ್ಯಾಬಲ್ಲಿ ನಾವು ಕಾಣ್ಬೋದು. ಸೊ ಟೇಬಲ್ ಗ್ರೂಪಲ್ಲಿ ನಮಗೆ ಪೈವೋಟ್ ಟೇಬಲ್ ಇದೆ, ನೆಕ್ಸ್ಟು ಟೇಬಲ್ ಇದೆ, ನೆಕ್ಸ್ಟು ಇಲ್ಲುಸ್ಟ್ರೇಷನಲ್ಲಿ ಪಿಕ್ಚರ್ಸ್ ಇದೆ, ಕ್ಲಿಪ್ ಆರ್ಟ್ ಇದೆ, ಶೇಪ್ಸ್ ಇದೆ, ಸ್ಮಾರ್ಟ್ ಆರ್ಟ್ ಇದೆ. ನೆಕ್ಸ್ಟು ಚಾರ್ಟ್ಸಲ್ಲಿ ಏನಿದೆ ನಮಗೆ ಲೈನ್ಸ್ ಇದೆ, ಏರಿಯಾಸ್ ಇದೆ, ಪೈ ಚಾರ್ಟ್ ಇದೆ, ಸೊ ಬಾರ್ ಇದೆ, ಸ್ಕ್ಯಾಟರ್ ಇದೆ, ಅದರ್ ಚಾರ್ಟ್ಸ್ ಇದೆ, ಕಾಲಮ್ಸ್ ಇದೆ. ಸೊ ಈ ಥರ ಎಲ್ಲ ನಾವು ಡೈಗ್ರಾಮೆಟಿಕಲಿ ಚಾರ್ಟ್ಸ್ ಹಾಕ್ತೀವಲ್ಲ ಆ ಥರ ಸೆಷನ್ಸ್ ಎಲ್ಲ ನಮ್ಗೆ ಇದರಲ್ಲಿ ಕಾಣಿಸುತ್ತೆ. ನೆಕ್ಸ್ಟು ಹೈಪರ್ ಲಿಂಕ್ ಅಂತಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಹೈಪರ್ ಲಿಂಕ್ ಅಂದರೆ ಏನು ಅಂತ. ಸೊ OLE ಒಂದು ಕಾನ್ಸೆಪ್ಟ್ ನಮಗೆ ಈ ಒಂದು ಹೈಪರ್ ಲಿಂಕಲ್ಲೂ ಸಹ ನಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ರಿ, ಟೆಕ್ಸ್ಟಲ್ಲಿ ನಮ್ಗೆ ಏನು ಯೂಸ್ ಆಗುತ್ತೆ, ಟೆಕ್ಸ್ಟ್ ಬಾಕ್ಸ್ ಇದೆ, ನೆಕ್ಸ್ಟು ಹೆಡ್ಡರ್, ಫೂಟರ್, ವರ್ಡ್ ಆರ್ಟ್ ಇವೆಲ್ಲವುಗಳನ್ನು ಒಳಗೊಂಡಿದೆ. ಸೊ ಇವೆಲ್ಲ ಒಂದು ವರ್ಡ್ ಆರ್ಟ್ ಯಾವ ಒಂದು ಟ್ಯಾಬಲ್ಲಿ ಬರುತ್ತೆ ಅಂತ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ಸ್ ಕೇಳ್ಬೋದು. ಸೊ ವರ್ಡ್ ಆರ್ಟಲ್ಲಿ ಬರುತ್ತೆ, ಇನ್ಸರ್ಟ್ ಟ್ಯಾಬಲ್ಲಿ ಟೆಕ್ಸ್ಟ್ ಟ್ಯಾಬಲ್ಲಿ ಬರುತ್ತೆ, ಆ ಟೆಕ್ಸ್ಟ್ ಗ್ರೂಪಲ್ಲಿ ಇನ್ಸರ್ಟ್ ಟ್ಯಾಬಲ್ಲಿ ಟೆಕ್ಸ್ಟ್ ಗ್ರೂಪಲ್ಲಿ ವರ್ಡ್ ಆರ್ಟ್ ಬರುತ್ತೆ ಅಂತ ಹೇಳಬೇಕು. ಸೊ ಈ ಸರ್ತಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಸೊ ಇವುಗಳನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ನಿಮಗೆ ಟಾಪಿಕ್ಸ್ಗಳು ಅರ್ಥ ಆದರೆ ಸಾಕು, ಬಿಕಾಸ್ ಈ ಸರ್ತಿ ನಿಮಗೆ ಲೆಂದಿಯಾಗಿ ಬರೆಯುವಂತಹ ಒಂದು ಅವಕಾಶ ಇಲ್ಲ. ಸೊ ಅದರಿಂದ ಸೊ ಈ ಥರ ನೀವು ಡಿಸ್ಕಷನ್ ಮಾಡ್ತಾ ಹೋಗಿ. ಸೊ ನೀವು ಟಾಪಿಕ್ಸ್ಗಳನ್ನು ಬಹಳ ನೀಟಾಗಿ ಡೆಪ್ತಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಸಿ ಹಿಯರ್ ಫಸ್ಟ್ ಒನ್ ಏನಿದೆ ರೀ, ಟೇಬಲ್ಸ್. ಸೊ ಫಸ್ಟ್ ಒನ್ ಇನ್ಸರ್ಟ್ ಟ್ಯಾಬ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇನ್ಸರ್ಟ್ ಟ್ಯಾಬ್ ನಮಗೆ ಎದಕ್ಕೆ ಹೆಲ್ಪ್ ಆಗುತ್ತೆ, ಸೊ ಇನ್ಸರ್ಟ್ ಟ್ಯಾಬ್ ಬಗ್ಗೆ ಹೇಳಬೇಕಂದ್ರೆ ಇನ್ಸರ್ಟ್ ಟ್ಯಾಬ್ ಹ್ಯಾಸ್ 5 ಗ್ರೂಪ್ಸ್. ಸೊ ಎಷ್ಟು ಗ್ರೂಪ್ಸ್ ಇದೆ ಈ ಒಂದು ಇನ್ಸರ್ಟ್ ಟ್ಯಾಬಲ್ಲಿ, ಟೇಬಲ್, ಇಲ್ಲುಸ್ಟ್ರೇಷನ್, ಚಾರ್ಟ್ಸ್, ಲಿಂಕ್ಸ್, ಟೆಕ್ಸ್ಟ್. ಸೊ ಎಷ್ಟು ಗ್ರೂಪ್ಸ್ ಇದೆ, 5 ಗ್ರೂಪ್ಸ್ ಇದೆ. ದೇ ಆರ್ ಟೇಬಲ್ಸ್, ಇಲ್ಲುಸ್ಟ್ರೇಷನ್ಸ್, ಚಾರ್ಟ್ಸ್, ಲಿಂಕ್ಸ್ ಆ್ಯಂಡ್ ಟೆಕ್ಸ್ಟ್. ಈಚ್ ಆಫ್ ದೀಸ್ ಗ್ರೂಪ್ಸ್ ಹ್ಯಾಸ್ ಅ ಡಿಫರೆಂಟ್ ಕಮಾಂಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಫ್ರೆಂಟ್ ವರ್ಕ್ಸ್. ಸೊ ಇವೆಲ್ಲ ಗ್ರೂಪ್ಸ್ ಏನಾಗುತ್ತೆ, ಡಿಫ್ರೆಂಟ್ ವರ್ಕ್ ಮಾಡಲಿಕ್ಕೆ ಈ ಒಂದು ಗ್ರೂಪ್ಸ್ಗಳು ನಮಗೆ ಹೆಲ್ಪ್ ಆಗ್ತವೆ. ಸೊ ಇನ್ ದಿ ಫಾಲೋವಿಂಗ್ ಸೆಕ್ಷನ್ಸ್ ವಿ ವಿಲ್ ಸ್ಟಡಿ ದಿ ಗ್ರೂಪ್ಸ್, ದೇರ್ ಕಮಾಂಡ್ಸ್ ಆ್ಯಂಡ್ ದೇರ್ ಯೂಸ್ಡ್ ಇನ್ ಡೀಟೇಲ್. ಸೊ ಈ ಒಂದು ಪೈವೋಟ್ ಟೇಬಲಲ್ಲಿ ಏನಿದೆ, ಸೊ ಟೇಬಲ್ಸ್ಗಳಲ್ಲಿ ಯಾವ್ಯಾವ ಥರ ಬರುತ್ತೆ, ಸೊ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಗ್ರೂಪ್ ಯಾವುದ್ರಿ, ನಮಗೆ ಫಸ್ಟ್ ಗ್ರೂಪ್ ನಮಗೆ ಟೇಬಲ್ಸ್ ಇದೆ. ಸೊ ಟೇಬಲ್ಗಳಲ್ಲಿ ನಮಗೆ ಏನೇನು ಬರುತ್ತೆ, ಸೊ ಇನ್ ದ ಟೇಬಲ್ ಗ್ರೂಪ್ ದೇರ್ ಆರ್ 2 ಕಮಾಂಡ್ಸ್ ಲೈಕ್ ಪೈವೋಟ್ ಟೇಬಲ್ ಆ್ಯಂಡ್ ಟೇಬಲ್. ಸೊ ಟೇಬಲ್ ಗ್ರೂಪಲ್ಲಿ ನಮಗೆ ಏನು ಸಿಗುತ್ತೆ, ಈ ಒಂದು ಪೈವೋಟ್ ಟೇಬಲ್ ಮತ್ತು ಟೇಬಲ್ ಬಗ್ಗೆ ಸಿಗುತ್ತೆ. ಸೊ 2 ಟೇಬಲ್ಗಳ ಬಗ್ಗೆ ಸಿಗುತ್ತೆ. ಸೊ ಪೈವೋಟ್ ಟೇಬಲ್ ಅಂತಂದ್ರೆ ಏನು, ಪೈವೋಟ್ ಟೇಬಲ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಪೈವೋಟ್ ಟೇಬಲ್ ಆರ್ ಪೈವೋಟ್ ಚಾರ್ಟ್. ದೀಸ್ ಹೆಲ್ಪ್ ರೀಅರೇಂಜ್ ದ ಡೇಟಾ ಫಾರ್
ಈಸಿಯರ್ ಅನಾಲಿಸಿಸ್. ಸೊ ಎದಕ್ಕೆ ಹೆಲ್ಪ್ ಆಗುತ್ತೆ ಇದು? ನಮಗೆ ಪೈವೋಟ್ ಟೇಬಲ್ ಅಂತ ಇದೆ ನೋಡ್ರಿ, ಅದರಲ್ಲಿ ನಾವು ಒಂದು ಪೈವೋಟ್ ಟೇಬಲನ್ನು ಹಾಕ್ಬೋದು, ಅಥವಾ ಅಂದರೆ ನಿಮಗೆ ಟೇಬಲ್ಸ್ಗಳನ್ನು ಈಗ ಅಂದರೆ ಒಂದು ಕಾಲಮ್ ಆಗಿರ್ಬೋದು, ಒಂದೇ ರೋ ಆಗಿರ್ಬೋದು, ಆ ಥರ ಹಾಕ್ಬೋದು, ಅಥವಾ ಚಾರ್ಟ್ಗಳನ್ನು ಸಹ ಇದರಲ್ಲಿ ಹಾಕ್ಬೋದು. ಇಲ್ಲೇನು ನಮಗೆ ಒಂದು ಪೈವೋಟ್ ಟೇಬಲ್ ಕೆಳಗಡೆ ಒಂದು ಆ್ಯರೋ ಮಾರ್ಕ್ ತೋರಿಸಿದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ 2 ಆಪ್ಷನ್ಸ್ ಕಾಣಿಸುತ್ತೆ. ಏನೇನು ಕಾಣಿಸುತ್ತೆ ಅಂತಂದರೆ ಪೈವೋಟ್ ಚಾರ್ಟ್ ಅಂತ ಕಾಣಿಸುತ್ತೆ, ಇನ್ನೊಂದು ಪೈವೋಟ್ ಟೇಬಲ್ ಅಂತ ಕೇಳಿಸುತ್ತೆ. ಪೈವೋಟ್ ಟೇಬಲ್ ಮತ್ತು ಪೈವೋಟ್ ಚಾರ್ಟ್ ಅಂತಂದ್ರೆ ಏನ್ರಿ? ಸೊ ಈ ಒಂದು ಪೈವೋಟ್ ಟೇಬಲ್ ಅಂದ್ರೆ ಏನ್ರಿ? ಇದರಲ್ಲಿ ನಮಗೆ 2 ತರಹದ ಒಂದು ಟೇಬಲ್ಗಳನ್ನು ಇನ್ಸರ್ಟ್ ಮಾಡಲಿಕ್ಕೆ ಸಿಗುತ್ತೆ. ಫಸ್ಟ್ ಒನ್ ಯಾವ್ದ್ರಿ? ಇನ್ಸರ್ಟ್ ಪೈವೋಟ್ ಟೇಬಲ್ ಆರ್ ಪೈವೋಟ್ ಚಾರ್ಟ್. ಅಂದರೆ ದೀಸ್ ಹೆಲ್ಪ್ ರೀಅರೇಂಜ್ ದ ಡೇಟಾ ಫಾರ್ ಈಸಿಯರ್ ಅನಾಲಿಸಿಸ್. ಅಂದರೆ ನಾವು ಈ ಥರ ಒಂದು ಚಾರ್ಟ್ ಅಥವಾ ಇದು ಹಾಕೋದ್ರಿಂದ ನಮಗೆ ಒಂದು ಡೇಟಾಗಳನ್ನ ರೀಅರೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನ್ರಿ? ಟೇಬಲ್ ಇದಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಟೇಬಲ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಎ ಟೇಬಲ್ ಆ್ಯಂಡ್ ಅನಲೈಸ್ ಡೇಟಾ. ಸಾರ್ಟಿಂಗ್, ಫಾರ್ಮೆಟಿಂಗ್, ಫಿಲ್ಟರಿಂಗ್ ಎಟ್ಸೆಟ್ರಾ ಪ್ರೊಸೆಸಸ್ ಬಿಕಮ್ ಈಸಿ ವೆನ್ ವಿ ಯೂಸ್ ಅ ಟೇಬಲ್. ಸೊ ಒಂದು ಟೇಬಲ್ ಯೂಸ್ ಮಾಡೋದ್ರಿಂದ ನಮಗೆ ಸಾರ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸಾರ್ಟಿಂಗ್ ಅಂದ್ರೆ ಏನ್ರಿ? ನಾವು A to Z ಇರ್ಬೋದು, ಆ ಥರ ಸಾರ್ಟ್ ಮಾಡ್ಬೋದು. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತಾರಿಲ್ರಿ. ಸೊ ಈ ಥರ ನಾವು ಸಾರ್ಟಿಂಗ್ ಆರ್ಡರ್ಗಳಲ್ಲಿ ನಾವು ಇದನ್ನು ನಾವು ಟೇಬಲ್ಸ್ಗಳನ್ನು ಯೂಸ್ ಮಾಡಿ ಡೇಟಾವನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು, ಫಿಲ್ಟರಿಂಗ್ ಮಾಡ್ಬೋದು, ಫಾರ್ಮೇಟ್ ಮಾಡ್ಬೋದು. ಸೊ ಇದರಿಂದ ನಮಗೆ ಟೇಬಲ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲುಸ್ಟ್ರೇಷನ್ ಅಂದ್ರೆ ಏನ್ರಿ? ಇಲ್ಲುಸ್ಟ್ರೇಷನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದಿ there are commands. Some commands are there in these illustration groups. That is what? Pictures, clip art, shapes, smart art. So illustration group helps us to this helps us to what? Making the pictures, selecting the pictures and giving the shape of that pictures and smart art and clip art. ಸೊ ಇವೆಲ್ಲಗಳನ್ನು ಒಂದು ಏನೋ ಒಂದು ಪಿಕ್ಚರ್ ಶೇಡ್ ಮಾಡೋದಾಗಿರ್ಬೋದು, ಸೈಜ್ ಮಾಡೋದಾಗಿರ್ಬೋದು, ಇವೆಲ್ಲಗಳನ್ನು ನಾವು ಇಲ್ಲುಸ್ಟ್ರೇಷನಲ್ಲಿ ಮಾಡ್ಬೋದು. ಸೊ ಪಿಕ್ಚರ್ಸ್ ಅಂತಂದರೆ ಏನು? ಸೊ ಈ ಪಿಕ್ಚರ್ಸ್ನ ಎದಕ್ಕೆ ಯೂಸ್ ಮಾಡ್ತೀವಿ? the picture command is used to insert a picture from hard disk in the current worksheet. ಸೊ ನಾವೇನು ಒಂದು ವರ್ಕ್ಶೀಟ್ ಇಲ್ಲಿ ಕರೆಂಟ್ ಆಗಿದೆಯಾ ಅಂದರೆ ಈ ಒಂದು ಶೀಟಲ್ಲಿ ಇದೆಯಲ್ಲ, ಈ ಸದ್ಯಕ್ಕೆ ಏನು ಆ್ಯಕ್ಟಿವ್ ಇರೋ ಶೀಟಲ್ಲಿ ನಾವು ಒಂದು ಏನಾದರೂ ಪಿಕ್ಚರ್ನ ಆ್ಯಡ್ ಮಾಡಬೇಕು ಅಂದರೆ, ಪಿಕ್ಚರ್ಸ್ ಆ್ಯಡ್ ಮಾಡಬೇಕಂದ್ರೆ ಏನು ಮಾಡ್ತೀವಿ ರೀ? ಸೊ ಆ ಕಂಪ್ಯೂಟರಲ್ಲಿ ಇರ್ತಕ್ಕಂತಹ ಅಥವಾ ಆ ಲ್ಯಾಪ್ಟಾಪಲ್ಲಿ ಇರ್ತಕ್ಕಂತಹ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಈ ಒಂದು ಕರೆಂಟ್ ಶೀಟಲ್ಲಿ ಅಂದರೆ ಇರ್ತಕ್ಕಂತಹ ಶೀಟಲ್ಲಿ ನಾವು ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ ಏನ್ರಿ? ಕ್ಲಿಪ್ ಆರ್ಟ್ ಅಂದ್ರೇನು? ಕ್ಲಿಪ್ ಆರ್ಟ್ ಈಸ್ ನಥಿಂಗ್ ಬಟ್ it is used to insert a clip art from clip art pane. ಅಂದರೆ ಕ್ಲಿಪ್ ಆರ್ಟ್ ಪೇನ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ? ಈ ಒಂದು ಬಟನ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ನಮಗೆ ಒಂದು ಪಾರ್ಟ್ ಬೇಕಾಗಿರುತ್ತೆ ಅಂದರೆ ಅಥವಾ ಯಾವುದಾದ್ರೂ ಒಂದು ಇಮೇಜನ್ನು ಇನ್ಸರ್ಟ್ ಮಾಡಬೇಕಾಗಿರುತ್ತೆ. ಆ ಒಂದು ಕ್ಲಿಪ್ ಆರ್ಟಲ್ಲಿ ನಮಗೆ ಡಿಫಾಲ್ಟ್ ಫ್ರೇಮ್ಸ್ನ ಕೊಟ್ಟಿರ್ತಾರೆ. ಸೊ ಆ ಡಿಫಾಲ್ಟ್ ಫ್ರೇಮ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ರೀ? ಆ ಒಂದು ಫ್ಲವರ್ಸ್ ಆಗಿರ್ಬೋದು, ಒಂದು ಫ್ಲವರ್ಸ್ದೇ ಒಂದು ನೀಟಾಗಿ ಒಂದು ಫ್ರೇಮ್ ಮಾಡ್ಕೊಳ್ಬೋದು, ಅಥವಾ ಒಂದು ಅನಿಮಲ್ಸ್ ಒಂದು ಫ್ರೇಮ್ ಮಾಡ್ಕೊಳ್ಬೋದು. ಸೊ ಯಾವ ಥರ ನಮಗೆ ಒಂದು ಕಲೆಕ್ಷನ್ ಬೇಕು, ಯಾವ ಥರ ಒಂದು ಫ್ರೇಮ್ ಬೇಕು, ಆ ಥರದಲ್ಲಿ ನಾವು ಈ ಒಂದು ಕ್ಲಿಪ್ ಆರ್ಟ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ರಿ? ಚಾರ್ಟ್ಸ್ ಅಂದ್ರೆ ಏನ್ರಿ? ಚಾರ್ಟ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಚಾರ್ಟ್ಗಿನ ಮುಂಚೆ ಸೊ ಇದು ಶೇಪ್ಸ್ ಮತ್ತು ಸ್ಮಾರ್ಟ್ ಆರ್ಟ್ ಅಂದರೆ ಏನು ಗೊತ್ತಾ? ಶೇಪ್ಸ್ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ರಿಕ್ವೈರ್ಡ್ ಲೈನ್ ಡೈಗ್ರಾಮ್ ಡಿಫ್ರೆಂಟ್ ಶೇಪ್ಸ್. ಲೈಕ್ ಅಂದರೆ ಶೇಪ್ಸ್ ಅಂತಂದರೆ ಈಗ ರೌಂಡ್ ಶೇಪ್ ಇರುತ್ತೆ, ಒಂದು ನಮಗೆ ಇವಾಗ ಬಾಕ್ಸ್ ಶೇಪ್ ಇರುತ್ತೆ. ನೆಕ್ಸ್ಟ್ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಈ ಒಂದು ಇಲ್ಲಿಸ್ಟ್ರೇಷನ್ ಗ್ರೂಪಲ್ಲಿ ಅಂದರೆ ಯಾವುದಾದ್ರೂ ಇಮೇಜ್ ಹಾಕಿದಾಗ ನಾವು ಅದನ್ನ ಶೇಪ್ನ ಚೇಂಜ್ ಮಾಡ್ಬೋದು. ಸ್ಮಾರ್ಟ್ ಆರ್ಟ್ ಅಂದ್ರೇನು? ಸ್ಮಾರ್ಟ್ ಆರ್ಟ್ ಈಸ್ ನಥಿಂಗ್ ಬಟ್ ಇಟ್ ಪ್ರೊವೈಡ್ ಸೆಟ್ ಆಫ್ ಸ್ಮಾರ್ಟ್ ಆರ್ಟ್ ಸ್ಟೈಲ್ಸ್. ಸೊ ಅದು ಸ್ಮಾರ್ಟ್ ಆರ್ಟ್ ಸ್ಟೈಲ್ಸ್ಗಳನ್ನು ನಮಗೆ ಕೊಡುತ್ತೆ. ಅಂದರೆ ಲಿಸ್ಟ್ ಆಗಿರ್ಬೋದು, ಪ್ರೊಸೆಸ್ ಆಗಿರ್ಬೋದು, ಸೈಕಲ್ಸ್ ಆಗಿರ್ಬೋದು, ಹೈರಾರಿಕಿ ಆಗಿರ್ಬೋದು, ಸೊ ರಿಲೇಷನ್ಶಿಪ್ ಆಗಿರ್ಬೋದು, ಆ ಥರ ಎಲ್ಲ ಸ್ಮಾರ್ಟ್ ಆರ್ಟ್ಗಳನ್ನು ಇದನ್ನ ಕೊಡುತ್ತೆ. ಅಂದರೆ ನಮಗೆ ಹೈರಾರಿಕಲ್ ಫಾರ್ಮ್ ಬೇಕಂತಂದ್ರೆ ಏನು ಮಾಡ್ಬೇಕು ರೀ? ಸೊ ಹೈರಾರಿಕಲ್ ಫಾರ್ಮ್ ಅಂದಾಗ ನಮಗೆ ಒಂದು ಮೇಲೆ ಪೇರೆಂಟಿಂಗ್ ಗ್ರೂಪ್ ಇರುತ್ತೆ, ಕೆಳಗಡೆ ನಮಗೆ ಚೈಲ್ಡ್ ಗ್ರೂಪ್ ಇರುತ್ತೆ. ಆ ಥರ ನಮಗೆ ಫಾರ್ಮಲ್ಲಿ ಈ ಒಂದು ಇಲ್ಲುಸ್ಟ್ರೇಷನ್ ಗ್ರೂಪಲ್ಲಿ ನಮಗೆ ಸಿಗುತ್ತೆ. ಸೊ ಈ ಒಂದು ಇಲ್ಲುಸ್ಟ್ರೇಷನ್ ಗ್ರೂಪ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಚಾರ್ಟ್ಸ್ ಗ್ರೂಪ್ ಅಂತಂದ್ರೇನು? In the chart group, there are 7 commands like columns, line, pie chart, bar, area, scatter and other charts. So ಇವೆಲ್ಲ ನಮಗೆ ಚಾರ್ಟ್ಸ್ ಗ್ರೂಪಲ್ಲಿ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ಏನ್ರಿ? ಕಾಲಮ್ ಇದೆ. ಕಾಲಮ್ ಅಂದ್ರೇನು? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಕಾಲಮ್ ಚಾರ್ಟ್. ದ ಡಿಫ್ರೆಂಟ್ ಟೈಪ್ಸ್ ಕಾಲಮ್ಸ್ ಚಾರ್ಟ್ಸ್ ಆರ್ ಅವೈಲೇಬಲ್ ಇನ್ ಲೈಕ್ 2D, 3D, ಕೋನ್ ಆ್ಯಂಡ್ ಸಿಲಿಂಡರ್. ಸೊ ನಮಗೆ ಕಾಲಮ್ ಟೈಪ್ ಅಂದರೆ ಯಾವ ಥರ ಬರುತ್ತೆ ಅಂತಂದರೆ, ಸೊ ಇದರಲ್ಲಿ ನಾವು ಹೇಳಿದಾಗೆ 2D ಶೇಪ್ ಬೇಕಂದರೆ ಒಂದು ಇನ್ಸರ್ಟ್ ಮಾಡಿರ್ತಕ್ಕಂಥ ಪೇಜಲ್ಲಾಗಿರ್ಬೋದು, ಪಿಕ್ಚರ್ಸಲ್ಲಾಗಿರ್ಬೋದು, ಇದನ್ನು 2D ಶೇಪ್, 3D ಶೇಪ್ ಬೇಕಂದರೆ ನಾವು ಇದರಲ್ಲಿ ಒಂದು ಕಾಲಮ್ಸಲ್ಲಿ ನಾವು ಒಂದು ಪಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಲೈನ್ಸ್.
ಲೈನ್ಸ್ ಅಂದರೆ ದ ಲೈನ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಅ ಲೈನ್ ಚಾರ್ಟ್. ಸೊ ಇನ್ಕ್ಲೂಡ್ಸ್ 2D ಆ್ಯಂಡ್ 3D. ಸೊ ಲೈನ್ ಅಂತಂದರೆ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ವಾಟ್. ಸೊ ಲೈನ್ ಕಮ್ಯಾಂಡ್ ಅಂದ್ರೇನು? ಲೈನ್ ಕಮ್ಯಾಂಡ್ ಏನು ಯೂಸ್ ಮಾಡ್ತೀವಿ, ಕಮಾಂಡಿಂಗ್ ಲೈನ್ಸ್ ನಾವೇನು ಯೂಸ್ ಮಾಡ್ತೀವೋ ಅಂದರೆ ನಾವೇನಾದರೂ ಕಮಾಂಡ್ಸ್ ಹಾಕಬೇಕು ಅಂದರೆ ಅಥವಾ ಆ ಥರ ಲೈನ್ಸ್ಗಳೇನಾದರೂ ಬೇಕಂತಂದರೆ ಈ ಒಂದು ಲೈನ್ ಗ್ರೂಪಲ್ಲಿ ನಾವು ತೊಗೊಳ್ಬೋದು. ನೆಕ್ಸ್ಟು ಪೈ ಚಾರ್ಟ್ ಅಂತಂದ್ರೆ ಏನ್ರಿ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಪೈ ಚಾರ್ಟ್. ದಿಸ್ ಇನ್ಕ್ಲೂಡ್ಸ್ ಟೈಪ್ಸ್ 2D ಆ್ಯಂಡ್ 3D. ಪೈ ಚಾರ್ಟ್ಸ್ ಅಂದರೆ ಗೊತ್ತು ತಾನೆ. ಸೊ ಅದರಲ್ಲಿ ನಮಗೆ ಈ ಥರ ನೋಡ್ರಿ, ಇಲ್ಲಿ ಸಿಂಬಾಲ್ ಕಾಣಿಸ್ತಿದೆ ನೋಡ್ರಿ. ಸೊ ಎಷ್ಟು ಪರ್ಸೆಂಟೇಜ್ ಜನ ನಿಮಗೆ ಅಂದರೆ ಎಷ್ಟು ಚಾರ್ಟ್ಸ್ಗಳನ್ನು ನೀವು ಡಿಫ್ರೆಂಟ್ ಟೈಪ್ ಹಾಕ್ತಿರಲ್ಲ, ಅದೇ ಥರ ಇದು ಪೈ ಚಾರ್ಟ್ ಅಂತ ಹೇಳ್ತೀವಿ. ಪೈ ಚಾರ್ಟ್ ಅಂತಂದ್ರೆ ಏನ್ರಿ? ಈ ಥರ ರೌಂಡ್ ಶೇಪಲ್ಲಿರುತ್ತೆ, ನಮಗೆ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಥವಾ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ ನೀವೇನಾದರೂ ಜಾಸ್ತಿ ಆನ್ಸರ್ ಮಾಡಿದರೆ ಒಂದು ಸ್ಟೂಡೆಂಟು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾನೆ, ಇನ್ನೊಂದು ಸ್ಟೂಡೆಂಟು ಒಂದು ಹಾಫ್ ವೇಯಲ್ಲಿ ಆನ್ಸರ್ ಮಾಡಿರ್ತಾನೆ, ಇನ್ನೊಂದು ಸ್ಟೂಡೆಂಟು ಸ್ವಲ್ಪ ವೀಕಾಗಿ ಮಾಡಿರ್ತಾನೆ. ಅದನ್ನೆಲ್ಲ ಒಂದು ಪರ್ಸೆಂಟೇಜ್ನ ತೋರಿಸುವಂಥದ್ದು ಒಂದು ಚಾರ್ಟ್ ಏನಾಗಿರುತ್ತೆ, ಈ ಪೈ ಚಾರ್ಟ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ? ಬಾರ್ ಇದೆ. ಬಾರ್ ಅಂತಂದ್ರೆ ಏನು? ಸೊ ದ ಬಾರ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಅ ಬಾರ್ ಚಾರ್ಟ್. ದಿಸ್ ಇನ್ಕ್ಲೂಡ್ಸ್ ವಾಟ್? ಸೊ ಈ ಒಂದು ಬಾರ್ ಚಾರ್ಟ್ಗಳಲ್ಲಿ ಏನಾಗುತ್ತೆ? ಸೊ ಈ ಒಂದು ಬಾರ್ ಚಾರ್ಟ್ಗಳಲ್ಲಿ ಯಾವ ಥರ 2D ಆಗಿರ್ಬೋದು, 3D ಎಫೆಕ್ಟ್ ಆಗಿರ್ಬೋದು, ಅಥವಾ ಕೋನ್ ಸೈಜ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಈ ಥರದಲ್ಲೆಲ್ಲ ನಾವು ಬಾರ್ ಚಾರ್ಟ್ಗಳನ್ನು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನ್ರಿ? ಏರಿಯಾ ಅಂತಂದ್ರೇನು? ಇಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಏರಿಯಾ ಚಾರ್ಟ್. ಇನ್ಕ್ಲೂಡ್ಸ್ ವಾಟ್? 2D ಆ್ಯಂಡ್ 3D ಟೈಪ್ಸ್. ಅಂತಂದರೆ ಈಗ 2D ಆಗಿರ್ಬೋದು, 3D ಆಗಿರ್ಬೋದು, ಈ ಥರಗಳಲ್ಲೆಲ್ಲ ನಾವು ಏರಿಯಾ ಟೈಪ್ಸ್ ಅಂದರೆ ಇಷ್ಟು ಏರಿಯಾ ಅಂತಂದರೆ ಇಲ್ಲಿ ನೋಡ್ರಿ, ಈ ಸಿಂಬಾಲ್ಸ್ನ ನೋಡಿದ್ರಿ ತಾನೆ. ಅಂದರೆ ಇಷ್ಟು ಪರ್ಸೆಂಟೇಜ್ ಏರ್ತು, ಇಷ್ಟು ಪರ್ಸೆಂಟೇಜ್ ಇಳಿತು. ಸೊ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಒಂದು ಏರಿಯಾನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಸ್ಕ್ಯಾಟರ್ ಅಂತಂದ್ರೆ ಏನ್ರಿ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಸ್ಕ್ಯಾಟರ್ ಚಾರ್ಟ್ ಫಾರ್ ಸೆಲೆಕ್ಟೆಡ್ ಡೇಟಾ ಆರ್ ಟೇಬಲ್. ಸೊ ಇಲ್ಲಿ ಸ್ಕ್ಯಾಟರ್ ಚಾರ್ಟ್ ಅಂತಂದರೆ ಒಂದು ಈ 100%ಅಲ್ಲಿ 80% ಅಂದರೆ ಅಲ್ಲೊಂದು ಪಾಯಿಂಟ್ ಬರುತ್ತೆ, ಸ್ಕ್ಯಾಟರ್ ಬರುತ್ತೆ. ಇನ್ನೊಂದು 80% ಅಂದರೆ ಅಲ್ಲೂ ಒಂದು ಚಾರ್ಟ್ ಬರುತ್ತೆ, 60% ಅಂದರೆ ಅಲ್ಲೂ ಒಂದು ಡಾಟ್ ಬರುತ್ತೆ. ಸೊ ಈ ಥರ ಚಾರ್ಟ್ಗಳನ್ನು ಡಾಟ್ಗಳ ಮೂಲಕ ತೋರಿಸೋದು ಏನಂತಾರೆ? ಸ್ಕ್ಯಾಟರ್ ಅಂತ ಹೇಳ್ತಾರೆ. ನೆಕ್ಸ್ಟು ಅದರ್ ಚಾರ್ಟ್ಸ್ ಅಂದರೆ ಬೈ ಯೂಸಿಂಗ್ ಅದರ್ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಇನ್ಸರ್ಟ್ ಸ್ಟಾಕ್ ಆಗಿರ್ಬೋದು, ಸೊ ಸರ್ಫೇಸ್ ಆಗಿರ್ಬೋದು, ಬಬಲ್, ನೆಕ್ಸ್ಟು ರ್ಯಾಡರ್ ಚಾರ್ಟ್ಸ್. ಸೊ ಇದೆಲ್ಲ ಮತ್ತೆ ನಮಗೆ ಯಾವ ಥರ ಚಾರ್ಟ್ಸ್ ನಾವು ಬೇಕು ಅನ್ಕೋತೀವಿ, ಅಥವಾ ಫ್ಯಾಷನ್ ಡಿಸೈನ್ ಆಗಿ ನಮಗೆ ಚಾರ್ಟ್ಸ್ ಬೇಕು ಅಂದಾಗ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನ್ರಿ? ನೆಕ್ಸ್ಟ್ ಗ್ರೂಪು ಲಿಂಕ್ಸ್ ಅಂದರೆ ಏನ್ರಿ? ಲಿಂಕ್ ಗ್ರೂಪ್ ಹ್ಯಾಸ್ ಓನ್ಲಿ ಒನ್ ಕಮ್ಯಾಂಡ್ ಕಾಲ್ಡ್ ಹೈಪರ್ ಲಿಂಕ್. ಸೊ ಲಿಂಕ್ ಗ್ರೂಪಲ್ಲಿ ನಮಗೆ ಒಂದೇ ಒಂದು ಕಮ್ಯಾಂಡ್ ಇರುತ್ತೆ, ಅದು ಯಾವುದಪ್ಪ ಅಂತಂದರೆ ಹೈಪರ್ ಲಿಂಕ್. ದ ಕಮ್ಯಾಂಡ್ ಹೈಪರ್ ಲಿಂಕ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಅ ಹೈಪರ್ ಲಿಂಕ್. ಇಟ್ ಪ್ರೊವೈಡ್ಸ್ ಲಿಂಕ್ ಬಿಟ್ವೀನ್ what is that? It is link between hyperlink text in the worksheet and the target worksheet. ಸೊ ಒಂದು ವರ್ಕ್ಶೀಟಲ್ಲಿ ಇರ್ತಕ್ಕಂಥ ಹೈಪರ್ಲಿಂಕ್ನ ಇನ್ನೊಂದು ವರ್ಕ್ಶೀಟಲ್ಲಿ ನಾವು ಡೇಟಾಗಳನ್ನು ಆಟೋಮೆಟಿಕ್ಲಿ ಲಿಂಕ್ ಆಗೋ ಥರ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಹೈಪರ್ ಲಿಂಕ್ ಅಂತ ಹೇಳ್ತೀವಿ. ಲಿಂಕ್ ಬಿಟ್ವೀನ್ ದಿ ಕರೆಂಟ್ ವರ್ಕ್ಶೀಟ್ ಆ್ಯಂಡ್ ದಿ ಟಾರ್ಗೆಟೆಡ್ ವರ್ಕ್ಶೀಟ್. ಯಾವ ಥರ ಒಂದು ಡೇಟಾಗಳನ್ನು ಇಲ್ಲಿ ಏನು ನಾವು ಇನ್ಸರ್ಟ್ ಮಾಡ್ತೀವಿ, ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಇನ್ನೊಂದು ಶೀಟಲ್ಲೂ ಅದು ಇನ್ಸರ್ಟ್ ಆಗ್ತಾ ಹೋಗಬೇಕು. ಆ ಥರ ನಮಗೆ ಇನ್ಸರ್ಟ್ ಆಗಬೇಕು ಅಂದಾಗ ನಮಗೇನು ಬೇಕು? ಲಿಂಕ್ ಬೇಕಾಗಿದ್ದಾಗ ನಾವು ಆ ಲಿಂಕಿಗೆ ಏನಂತ ಹೇಳ್ತೀವಿ? ಹೈಪರ್ ಲಿಂಕ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಪ್ಪ? ಟೆಕ್ಸ್ಟ್ ಗ್ರೂಪ್ ನಮಗೆ ಅದಕ್ಕೆ ಯೂಸ್ ಆಗುತ್ತೆ. ಇನ್ ದ ಟೆಕ್ಸ್ಟ್ ಗ್ರೂಪ್ಸ್ ದೇರ್ ಆರ್ ಕಮ್ಯಾಂಡ್ಸ್ ಲೈಕ್ ವಾಟ್? ಟೆಕ್ಸ್ಟ್ ಬಾಕ್ಸ್, ಹೆಡರ್ಸ್, ಫೂಟರ್ಸ್, ವರ್ಡ್ ಆರ್ಟ್, ಸಿಗ್ನೇಚರ್ ಲೈನ್, ಆಬ್ಜೆಕ್ಟ್ಸ್ ಆ್ಯಂಡ್ ಸಿಂಬಾಲ್ಸ್. ಸೊ ಇದೆಲ್ಲ ನಮಗೆ ಟೆಕ್ಸ್ಟ್ ಗ್ರೂಪಲ್ಲಿ ಬರುತ್ತೆ. ಸೊ ವರ್ಡ್ ಆರ್ಟ್ ಬಗ್ಗೆ ನಿಮಗೆ ಭಾಳ ಸರ್ತಿ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ ರೀ. ಅಂದರೆ ವರ್ಡ್ ಆರ್ಟ್ ಎಲ್ಲಿ ಬರುತ್ತೆ? ಸೊ ಇನ್ಸರ್ಟ್ ಟ್ಯಾಬಲ್ಲಿ ಟೆಕ್ಸ್ಟ್ ಗ್ರೂಪಲ್ಲಿ ನಮಗೆ ವರ್ಡ್ ಆರ್ಟ್ ಬರುತ್ತೆ. ಸೊ ಈ ಒಂದು ಹೆಡ್ಡರ್ ಫೂಟರ್ ಎಲ್ಲಿ ಬರುತ್ತೆ? ಇದರಲ್ಲಿ ಎಕ್ಸೆಲ್ ಶೀಟಲ್ಲಿ ಹೆಡ್ಡರ್ ಫೂಟರಲ್ಲೂ ಇದು ಟೆಕ್ಸ್ಟ್ ಗ್ರೂಪಲ್ಲಿ ಬರುತ್ತೆ. ಸೊ ಟೆಕ್ಸ್ಟ್ ಗ್ರೂಪಲ್ಲಿ ಹೆಡ್ಡರ್ ಫೂಟರ್ ನಮಗೆ ಇನ್ಸರ್ಟ್ ಮಾಡಲಿಕ್ಕೆ ಗೊತ್ತಾಗುತ್ತೆ. ಸೊ ಇವಾಗ ಇನ್ಸರ್ಟ್ ಅಂದ್ರೆ ಏನ್ರಿ? ನಾವು ಒಂದು ಪೇಜ್ಗೆ ಏನಾದರೂ ಒಂದು ಕಂಟೆಂಟ್ ಅವಶ್ಯಕತೆ ಇದ್ದಾಗ ಇನ್ಸರ್ಟ್ ಮಾಡ್ತೀವಿ, ಅದನ್ನು ನಾವು ಇನ್ಸರ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದಕ್ಕೇನಂತ ಹೇಳ್ತೀವಿ ರೀ? ನಾವು ಟೆಕ್ಸ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನ್ರಿ? ಈ ಒಂದು ಟೆಕ್ಸ್ಟ್ ಗ್ರೂಪಲ್ಲಿ ಫಸ್ಟ್ ಏನಿದೆ? ಟೆಕ್ಸ್ಟ್ ಬಾಕ್ಸ್ ಇದೆ. ಟೆಕ್ಸ್ಟ್ ಬಾಕ್ಸ್ ಅಂತಂದ್ರೆ ಏನು? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಅ ಟೆಕ್ಸ್ಟ್ ಬಾಕ್ಸ್ ಆನ್ ವರ್ಕ್ಶೀಟಲ್ಲಿ ಟೆಕ್ಸ್ಟ್ ಬಾಕ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡಲಿಕ್ಕೆ ನಾವು ಏನಂತ ಹೇಳ್ತೀವಿ? ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಟೆಕ್ಸ್ಟ್ ಬಾಕ್ಸ್ ನಮಗೆ ಎಕ್ಸ್ಟ್ರಾ ಏನಾದರೂ ಈಗ ಒಂದು ಇಮೇಜ್ ಹಾಕಿರ್ತೀವಿ ಅಂತ ತಿಳ್ಕೊಳ್ರಿ. ಆ ಇಮೇಜಲ್ಲಿ ನಾವೇನೋ ಒಂದು ಟೆಕ್ಸ್ಟ್ ಬರಿಬೇಕಂದಾಗ ಏನು ಮಾಡ್ಬೇಕ್ರಿ? ಈ ಒಂದು ಟೆಕ್ಸ್ಟ್ ಬಾಕ್ಸ್ಗಳನ್ನು ಯೂಸ್ ಮಾಡಿ ಅದರಲ್ಲಿ ಟೆಕ್ಸ್ಟನ್ನು ನಾವು ಬರಿಬೋದು. ಅವಾಗ ಏನಾಗುತ್ತೆ? ನಮಗೆ ಆ ಪಿಕ್ಚರಲ್ಲಿ ನಮಗೆ ಈ ಟೆಕ್ಸ್ಟ್ಗಳು ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಏನಪ್ಪ? ಹೆಡ್ಡರ್ ಅಂದ್ರೆ ಏನ್ರಿ?
ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಹೆಡರ್ ಆನ್ ದಿ ಟಾಪ್ ಆಫ್ ದ ವರ್ಕ್ಶೀಟ್. ಸೊ ವರ್ಕ್ಶೀಟಲ್ಲಿ ಟಾಪ್ ಸೈಡಿಗೆ ನಮಗೆ ಹೆಡ್ಡರ್ ಇರುತ್ತೆ. ಸೊ ಆ ಹೆಡ್ಡರನ್ನು ಇನ್ಸರ್ಟ್ ಮಾಡಲಿಕ್ಕೆ ಅಥವಾ ಟೆಕ್ಸ್ಟ್ ಆಗಿರ್ಬೋದು, ವರ್ಕ್ಶೀಟ್ ನೇಮ್ ಆಗಿರ್ಬೋದು, ಪೇಜ್ ನಂಬರ್ ಆಗಿರ್ಬೋದು, ಡೇಟ್ ಆ್ಯಂಡ್ ಟೈಮ್ ಆಗಿರ್ಬೋದು, ಇವೆಲ್ಲ ಹಾಕಲಿಕ್ಕೆ ನಮಗೆ ಈ ಒಂದು ಹೆಡ್ಡರ್ ನಮಗೆ ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಫೂಟರ್ ಅಂದ್ರೇನು? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಯೂಸ್ಡ್ ಟು ಫೂಟರ್ ಆನ್ ದಿ ಬಾಟಮ್ ಸೈಡ್ ಆಫ್ ದಿ ವರ್ಕ್ಶೀಟ್. ಬಾಟಮ್ ಸೈಡ್ ಆಫ್ ದಿ ವರ್ಕ್ಶೀಟ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಅಂದರೆ ಯಾವ ಥರ? ಫಾರ್ ಎಕ್ಸಾಂಪಲ್ ಈಗ ಟೆಕ್ಸ್ಟ್ ಆಗಿರ್ಬೋದು, ವರ್ಕ್ಶೀಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ, ಒಂದು ಪೇಜಲ್ಲಿ ಕೆಳಗಡೆ ನಮ್ಮ ಕಾಲೇಜ್ ಹೆಸರು ಬರುವಾಗ ಮಾಡ್ತಿರ್ತೀವಿ. ನೆಕ್ಸ್ಟು ಫಸ್ಟ್ ಈಗ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಫ್ರೇಮಲ್ಲಿ ಏನು ಮಾಡ್ತೀವಿ ರೀ, ಕೆಳಗಡೆ ನಮ್ಮ ಕಾಲೇಜ್ ಹೆಸರು ಬರಬೇಕು, ಅದು ನೆಕ್ಸ್ಟು ಇಯರ್ ವೈಸ್ ಬರಬೇಕು, ಈ ಥರ ಪ್ರಾಜೆಕ್ಟ್ ಇದೆ ಅಂತ ಗೊತ್ತಾಗ್ಬೇಕು ತಾನೆ. ನೆಕ್ಸ್ಟು ಈ ಥರ ನಂಬರ್ಸ್, ಪೇಜ್ಗಳು ನಂಬರ್ಸ್ ಹಾಕ್ತೀವಲ್ಲ, ಅದಕ್ಕೆ ನಾವು ಇದನ್ನು ಟೆಕ್ಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ರಿ? ನೆಕ್ಸ್ಟ್ ಏನಿದೆ ನಮಗೆ? ವರ್ಡ್ ಆರ್ಟ್ ಇದೆ. ವರ್ಡ್ ಆರ್ಟ್ ಇದಕ್ಕೆ ಯೂಸ್ ಆಗುತ್ತೆ. ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ವರ್ಡ್ ಆರ್ಟ್ ವಿತ್ ದ ರಿಕ್ವೈರ್ಡ್ ಟೆಕ್ಸ್ಟ್ ಸ್ಟೈಲ್ಸ್. ಓಕೆನಾ? ಸೊ ವರ್ಡ್ ಆರ್ಟ್ ಅಂತಂದರೆ ಇದು ಹೆಸರಲ್ಲೇ ಐತ್ರಿ, ಒಂದು ವರ್ಡ್ಗೆ ಆರ್ಟ್ ಕೊಡಬೇಕು ಅಂದರೆ ಯಾವ ಸ್ಟೈಲಲ್ಲಿ ಬೇಕು ನಮಗೆ ಆರ್ಟ್, ಅಂದರೆ ಯಾವ ವರ್ಡ್ ನಮಗೆ ಯಾವ ಥರ ಕಾಣಿಸ್ಬೇಕು ಅನ್ನೋದಕ್ಕೆ ನಾವು ಇದನ್ನ ವರ್ಡ್ ಆರ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಿದೆ ರೀ, ಈ ಒಂದು ವರ್ಡ್ ಆರ್ಟ್ ಆದಮೇಲೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇಲ್ಲೇನು ಕಾಣಿಸ್ತಿದೆಯಲ್ಲ, ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ. ಸೊ ಇಲ್ಲಿ ಏನಿದೆ? ಸಿಗ್ನೇಚರ್ ಇದೆ. ಸಿಗ್ನೇಚರ್ ಏನಕ್ಕಿದೆ? ಸಿಗ್ನೇಚರಲ್ಲಿ ನಮಗೆ ಸಿಗ್ನೇಚರ್ ಲೈನ್ ಅದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸಿಗ್ನೇಚರ್ ಲೈನ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಸಿಗ್ನೇಚರ್ ಫಾರ್ authentication of the workbook. For a digital signature, an ID will be issued by trusted third party of the ವರ್ಕ್ಬುಕ್. ಸೊ ನಾವು ವರ್ಕ್ಬುಕ್ಕಲ್ಲಿ ಏನಾದರೂ ಒಂದು ಸಿಗ್ನೇಚರ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಈ ಒಂದು ಸಿಗ್ನೇಚರ್ ಲೈನ್ನ ನಾವು ತೊಗೊಳ್ಬೇಕು. ಸೊ ಈ ಒಂದು ಸಿಗ್ನೇಚರ್ ಲೈನ್ನ ನಾವು ಇನ್ಸರ್ಟ್ ಮಾಡಬೇಕಾದ್ರೆ ಈ ಒಂದು ಸಿಗ್ನೇಚರ್ ಲೈನ್ ಕಮಾಂಡ್ನ ಯೂಸ್ ಮಾಡಬೇಕು. ನೆಕ್ಸ್ಟು ಆಬ್ಜೆಕ್ಟ್. ಸೊ ಇಲ್ಲಿ ನೆಕ್ಸ್ಟ್ ಏನು ಕಾಣಿಸ್ತಿದೆಯಲ್ಲ, ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಆಬ್ಜೆಕ್ಟ್ ನಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಆಬ್ಜೆಕ್ಟ್ ಸಚ್ ಆಸ್ Acrobat file, bitmap image, media file, ಮೈಕ್ರೋಸಾಫ್ಟ್ ಇಕ್ವೇಷನ್, ಆಟೋಕ್ಯಾಡ್ ಡ್ರಾಯಿಂಗ್. ಸೊ ಇದಕ್ಕೆ ಎಲ್ಲದಕ್ಕೂ ನಮಗೆ ಈ ಆಬ್ಜೆಕ್ಟ್ಸ್ಗಳನ್ನು ಇನ್ಸರ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ರಿ? ಸಿಂಬಾಲ್ ಆಸ್ ದ. ಸೊ ನೋಡ್ರಿ ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾವು ಸಿಂಬಾಲ್ಸ್ ಅಂತ ಹೇಳ್ತೀವಿ. ಸೊ ಸಿಂಬಾಲ್ ಅದಕ್ಕೆ ಯೂಸ್ ಆಗುತ್ತೆ ನಮಗೆ. ಇಟ್ ಡಿಸ್ಪ್ಲೇಸ್ ಅ ಸಿಂಬಾಲ್ ಬಾಕ್ಸ್. ಇದನ್ನ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ರೀ? ಸಿಂಬಾಲ್ ಬಾಕ್ಸ್ ಕಾಣಿಸುತ್ತೆ. ಸೊ ಈ ಒಂದು ಸಿಂಬಾಲ್ ಬಾಕ್ಸ್ ನಮ್ಗೆ ಇದಕ್ಕೆ ಯೂಸ್ ಆಗುತ್ತೆ. ಇಟ್ ಕ್ಯಾನ್ ಇನ್ಸರ್ಟ್ ಸಿಂಬಾಲ್ಸ್ ಆರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ತೋರಿಸುತ್ತೆ. ಆವಾಗ ನೀವು ಸಿಂಬಾಲ್ ಬಾಕ್ಸ್ಗಳನ್ನು ಯೂಸ್ ಮಾಡಿ, ಅಂದರೆ ಈ ಒಂದು ಸಿಂಬಾಲ್ಸ್ಗಳು ನಮಗೆ ಈ ಒಂದು ಕೀಪ್ಯಾಡಲ್ಲಿ ನಮ್ಗೆ ಇರೋದಿಲ್ಲ. ಸೊ ಅಂದರೆ ಕೀಬೋರ್ಡಲ್ಲಿ ನಮಗೆ ಕೆಲವೊಂದಿಷ್ಟು ಆಪ್ಷನ್ಗಳು ನಮಗೆ ಕಾಣಸಿಗುವುದಿಲ್ಲ, ಅಂದರೆ ಕೆಲವೊಂದಿಷ್ಟು ಸಿಂಬಲ್ಸ್ ನಮಗೆ ಕಾಣಿಸಲ್ಲ. ಸೊ ಅವೆಲ್ಲ ಸಿಂಬಾಲ್ಸ್ಗಳೆಲ್ಲೂ ಒಳಗೊಂಡಿರುತ್ತದೆ ಈ ಒಂದು ಸಿಂಬಾಲ್ಸ್ ಅಂತ. ಅಂದರೆ ಈ ಇನ್ಸರ್ಟ್ ಆಪ್ಷನಲ್ಲಿ ಟೆಕ್ಸ್ಟ್ ಗ್ರೂಪಲ್ಲಿ ಸಿಂಬಾಲ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಟೆಕ್ಸ್ಟ್ ಗ್ರೂಪ್. ಓಕೆನಾ? ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ? ಟೇಬಲ್ಸ್, ಇಲ್ಲುಸ್ಟ್ರೇಷನ್, ಚಾರ್ಟ್ಸ್, ಲಿಂಕ್ಸ್, ಟೆಕ್ಸ್ಟ್. ಸೊ ಈ ಗ್ರೂಪ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನಾವು ಇವಾಗ ನೆಕ್ಸ್ಟು this is the notes of insert tab. See here students, this is the notes of insert tab. Just note down the things which are displayed on the screen. See the definition of clip art, shapes and all. And this is the continuation explanation of insert tab. Okay, see here students, this is the continuation explanation of insert tab. Okay, this completes the insert tab. ನೆಕ್ಸ್ಟ್ ನಾವು ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ ಆ್ಯಂಡ್ ವ್ಯೂ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ಸರ್ಟ್ ಟ್ಯಾಬ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪೇಜ್ ಲೇಔಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು.